ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವ್ಯಾಜ್ಯ ಬಗೆಹರಿಸುತ್ತೇನೆ ಅಂತ ಓಡಾಡುವಂಥ ವ್ಯಕ್ತಿಗಳದೇ ವ್ಯಾಜ್ಯವನ್ನು ಬಗೆಹರಿಸಬೇಕಾದಂಥ ಪ್ರಸಂಗ ಬಂದೊದಗಿದೆ. ಏನು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಈ ಕಪಿಲ್ ಸಿಬಲ್ಲು ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವ್ರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಮಾಡಿದಷ್ಟು ಸುದ್ದಿಗಳನ್ನ ಬೇರೆ ಯಾರ ಬಗ್ಗೆನೂ ನಾವು ಮಾಡಿದೀವಲ್ಲೋ ನನಗೆ ಅನುಮಾನ ಇದೆ. ನನಗೇನು ಅವ್ರ ಮೇಲೆ ವೈಯಕ್ತಿಕವಾದ ದ್ವೇಷ ಅಲ್ಲ ಅಥವಾ ಯಾವುದೇ ರೀತಿಯ ಈರ್ಷೆ ಅಲ್ಲ. ಆದರೆ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿದ್ದು ಜೊತೆಗೆ ನ್ಯಾಯವಾದಿಯಾಗಿದ್ದುಕೊಂಡು ಹೇಗೆ ತಾನು ತನ್ನ ವ್ಯಕ್ತಿತ್ವವನ್ನು ಸ್ಫಟಿಕದಷ್ಟು ಶುಭ್ರವಾಗಿ ಇಟ್ಕೊಂಡಿದ್ದೀನಿ ಅಂತ ತೋರ್ಪಡಿಸಬೇಕಾಗಿತ್ತು. ಅದಕ್ಕೆ ತದ್ವಿರುದ್ಧವಾದಂಥ ನಿಲುವಿನಲ್ಲಿ ಇವರ ಬದುಕು ನಡೀತಾ ಇರುವುದು ನಮ್ಮಲ್ಲಿ ಒಂದು ರೀತಿಯ ಇವರ ಬಗ್ಗೆ ಅವರ್ಷನ್ನು ಉಂಟು ಮಾಡುವಂಥದ್ದು. ಅದರ ಫಲಶ್ರುತಿಯಾಗಿ ಇವರ ವಿಷಯಗಳು ಪದೇ ಪದೇ ನಮ್ಮಲ್ಲಿ ಸಂಚಿಕೆಗಳಾಗಿ ಹೊರಹೊಮ್ತಾ ಇದ್ದಾವೆ. ಹಾಗಾದರೆ ಈಗೇನು ಮಾಡಿದರು ಕಪಿಲ್ ಸಿಬಲ್ ಊರು ಉದ್ಧಾರ ಮಾಡಲಿಕ್ಕೆ ಹೋದರು. ಏನು ಹಂಗಂದರೆ ಇವರು ಇಡೀ ಸುಪ್ರೀಂ ಕೋರ್ಟಿನ ವಕೀಲರ ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಜೀವ ವಿಮೆಯ ಒಂದು ಆಸರೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದರು. ಅದು ಬಹಳ ದೊಡ್ಡ ವಿವಾದವಾಗಿ ತಲೆದೋರಿದೆ. ಏನು ಹಂಗಂದರೆ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು. ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು. ಇದ್ದ ಸಂದರ್ಭದಲ್ಲಿ ವಕೀಲರ ಸ್ಥಿತಿಯನ್ನು ನೋಡಿ ಮೊರಕ ಬಂತು ಇವರಿಗೆ. ಮೊರಕ ಬಂದ ತಕ್ಷಣ ಇವರೆಲ್ಲರಿಗೂ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದರು. ಸಂಕಲ್ಪವನ್ನು ಮಾಡಿ ಅದಕ್ಕೊಂದು ಬಜೆಟನ್ನು ಅಲೋಕೇಟ್ ಮಾಡಬೇಕು ಅಂತ ತೀರ್ಮಾನ ಆಯಿತು. ಎಷ್ಟು ಮೊತ್ತ? ಸುಮಾರು 50 ಕೋಟಿ ರೂಪಾಯಿಗಳು ನಮಗೆ ಈ ಎಲ್ಲ ವಕೀಲರಿಗೂ ನಾವು ಜೀವ ವಿಮೆಯನ್ನು ಕೊಡೋದಾದರೆ 2 ಲಕ್ಷ ರೂಪಾಯಿ ತಲಾ, ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ, ಒಂದು ಕುಟುಂಬ ಒಬ್ಬ ಲಾಯರ್ಗೆ ಅಂತಂದರೆ ಸುಮಾರು 50 ಕೋಟಿ ರೂಪಾಯಿಯನ್ನು ನಾವು ದುಡ್ಡನ್ನು ಹೊಂದಿಸಬೇಕು. ತನ್ಮೂಲಕ ಎಲ್ಲ ವಕೀಲರಿಗೂ ಜೀವ ವಿಮಾ ರಕ್ಷಣೆಯನ್ನು ದೊರಕಿಸಬೇಕು. ಉದ್ದೇಶವೇನೋ ಒಳ್ಳೆಯದು. ಅದು 2600-700 ಜನರಿಗೆ ಈ ರೀತಿ ಜೀವ ವಿಮೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಯಾರೂ ತೆಗೆದುಹಾಕೋ ಪ್ರಶ್ನೆನೇ ಇಲ್ಲ. ಆದರೆ ಯಾರ ಸಹಾಯವನ್ನು ಪಡೆದು ಕಪಿಲ್ ಸಿಬಲ್ ಅವರು ಈ ಕೆಲಸ ಮಾಡಲಿಕ್ಕೆ ಹೋಗಿದ್ರು? ಯಾರ ವಿರುದ್ಧವಾಗಿ ಇವರು ನಿರಂತರವಾಗಿ ಜೀವಮಾನ ಪರ್ಯಂತ ಹೋರಾಟ ಮಾಡ್ಕೊಂಬಂದ್ರು? ಯಾರು ಈ ದೇಶದ ಉದ್ಯಮಪತಿಗಳು ಅನಿಸ್ಕೊಂಡಂಥ ಮಹಾಮಹಿಮರಿದ್ದಾರೋ ಅವರ ಬಳಿಯೇ ಹೋಗಿ ಮತ್ತೆ ಇವರು ಭಿಕ್ಷಾಟನೆಗೆ ಇಳಿದ್ರೆ ಅದನ್ನು ಸಹಿಸುವುದು ಹೇಗೆ ಅನ್ನುವುದು ಈಗಿರುವಂಥ ಪ್ರಶ್ನೆ. ಅದಲ್ಲದೆ ಇದೇ ವಿಷಯದ ಕುರಿತಾಗಿ ವಿವಾದ ಆಯಿತು. ವಿಕಾಸ್ ಸಿಂಗ್ ಅಂತೇಳಿ ಇವರ ಈಗಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಇದರ ಕುರಿತಾಗಿ ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರ ವಾದ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಈತ ಯಾರ ಬಳಿಗೆ ದುಡ್ಡು ಕೇಳಲಿಕ್ಕೆ ಹೋಗಿದ್ರು? ಕಪಿಲ್ ಸಿಬಲ್ ಅವರು ಹೋಗ್ತಾರೆ ಗೌತಮ್ ಅದಾನಿ ಹತ್ರ, ಕಪಿಲ್ ಸಿಬಲ್ ಹೋಗ್ತಾರೆ ಮುಖೇಶ್ ಅಂಬಾನಿ ಹತ್ರ, ಕಪಿಲ್ ಸಿಬಲ್ ಹೋಗ್ತಾರೆ ಲಕ್ಷ್ಮಿ ಮಿತ್ತಲ್ ಹತ್ರ, ಟಾಟಾ ಹತ್ರ, ಬಿರ್ಲಾ ಹತ್ರ. ಹೋಗಲಾರದ ಉದ್ಯಮಪತಿಗಳೆಲ್ಲ, ಹೋಗಲಾರದ ಶ್ರೀಮಂತರೆಲ್ಲ ಎಲ್ಲರ ಬಳಿಯೂ ಹೋಗಿ ಭಿಕ್ಷಾಟನೆಯನ್ನು ಮಾಡ್ತಾರೆ. ಮುಖೇಶ್ ಅಂಬಾನಿ 10 ಕೋಟಿ ರೂಪಾಯಿ ಕೊಡ್ತಾರೆ, ಗೌತಮ್ ಅದಾನಿ, ಲಕ್ಷ್ಮಿ ಮಿತ್ತಲ್ಲು, ಆಮೇಲೆ ಟಾಟಾ ಕಂಪನಿಯ ಚಂದ್ರಶೇಖರನ್ ಅವರು 5 ಕೋಟಿ ರೂಪಾಯಿ, ಕುಮಾರ ಬಂಗಲಂ ಬಿರ್ಲಾ ಅವರು 5 ಕೋಟಿ ರೂಪಾಯಿ, ಹೀಗೆ ಎಲ್ಲರೂ ಸುಮಾರು ದುಡ್ಡನ್ನು ಕೊಡ್ತಾರೆ. ಒಂದು 45 ಕೋಟಿ ರೂಪಾಯಿಯಷ್ಟು ಸಂಗ್ರಹ ಆಗುತ್ತೆ. ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ವಿಕಾಸ್ ಸಿಂಗ್ ಅಂತ ಏನು ಅಲ್ಲಿಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೋ ಅವರು ಈಗ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಯಾವುದೇ ಒಂದು ಬಾರ್ ಅಸೋಸಿಯೇಷನ್ನ ಸದಸ್ಯರಿಗೆ ನೀವು ಸಾಮೂಹಿಕ ವಿಮೆಯನ್ನು ಕೊಡುವ ಸಂದರ್ಭದಲ್ಲಿ, ಗ್ರೂಪ್ ಇನ್ಶೂರೆನ್ಸ್ ಕೊಡುವ ಸಂದರ್ಭದಲ್ಲಿ ಯಾರ ಬಳಿ ದುಡ್ಡನ್ನು ತೆಗೆದುಕೊಂಡಿದ್ದೀರಿ ಅನ್ನೋದು ಮೊದಲೇ ಪ್ರಶ್ನೆ. ಎರಡನೇದವರು ದುಡ್ಡನ್ನು ತಮ್ಮ CSR ಇಂದ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತಾರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ದುಡ್ಡನ್ನು ಎತ್ತಿಟ್ಟಿರ್ತಾರೆ ಆ ದುಡ್ಡಲ್ಲಿ ತೊಗೊಂಡಿದ್ರು ಅಥವಾ ವ್ಯಕ್ತಿಗತವಾಗಿ ದುಡ್ಡನ್ನು ಅವರಿಂದ ಪಡೆದಿದ್ದೀರೋ? ಯಾಕೆಂದರೆ ನಿಮ್ಮ ಕಕ್ಷದಾರರಾಗಿರುವ ಸಾಧ್ಯತೆ ಇದೆ. ಎಷ್ಟೋ ಪ್ರಕರಣದಲ್ಲಿ ನೀವು ಅವರ ವಿರುದ್ಧವಾದಂಥ ನೆಲೆಯಲ್ಲಿ ಅವರ ವಿರುದ್ಧವಾಗಿ ಪ್ರತಿವಾದವನ್ನು ಮಂಡಿಸ್ತಾ ಇರ್ತೀರಿ. ನಿಮ್ಮ ವೃತ್ತಿಗೂ ಅವರ ಕೊಡಿರುವ ದುಡ್ಡಿಗೂ ಯಾವುದಾದ್ರೂ ನಂಟು ನಾಳೆ ಯಾವತ್ತಾದರೂ ಬಂದು ನಿಮ್ಮ ಪವಿತ್ರವಾದಂಥ ವೃತ್ತಿಗೆ ಅದೇನಾದರೂ ತೊಂದರೆ ಉಂಟು ಮಾಡುತ್ತಾ? ಇದೆಲ್ಲವನ್ನು ಪರಿಶೀಲನೆ ಮಾಡಬೇಕಾದ ಅಗತ್ಯ ಇದೆ. ಒಂದು
ಎರಡನೇದಾಗಿ ಯಾವ 2 ಲಕ್ಷ ರೂಪಾಯಿ ನೀವು ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅದರ ಪ್ರೀಮಿಯಂನ ಮೊತ್ತ 5 ಲಕ್ಷಕ್ಕೆ ಎಷ್ಟು ದುಡ್ಡನ್ನು ಕಟ್ಟಬೇಕು ಅದಕ್ಕಿಂತ ಜಾಸ್ತಿ ಇದೆ. ಯಾವ ರೀತಿಯಾಗಿ ನೀವು ಇದನ್ನು ಲೆಕ್ಕಾಚಾರ ಮಾಡಿಸಿದ್ರಿ, ಯಾರಿಗೆ ಕೊಡ್ತಾ ಇದ್ರಿ, ಇದರಲ್ಲಿ ಯಾರು ಕಿಕ್ ಬ್ಯಾಕ್ ತಗೋತಾ ಇದ್ದಾರೆ, ಅದರ ಬಗ್ಗೆ ನಮಗೆ ಕೆಟ್ಟ ವಾಸನೆ ಬರ್ತಾ ಇದೆ, ದುರ್ವಾಸನೆ ಹೊಡಿತಾ ಇದೆ. ಏನೋ ಇದರಲ್ಲಿ ಒಳಗಡೆ ಕಿಕ್ ಬ್ಯಾಕ್ ಆಗಿರುವ ಸಾಧ್ಯತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ದರಿಂದ ಈ ವಿಕಾಸ್ ಸಿಂಗ್ ಹೇಳಿರೋ ಮಾತು, ಈಗ ನನ್ನ ಮೊದಲ ಸಭೆಯಲ್ಲಿ ಇದರ ಕುರಿತಾಗಿ ನಾನು ಏನೇನು ನಮ್ಮ ಆಕ್ಷೇಪಣೆಗಳಿದ್ದಾವೆ ಅದನ್ನು ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸ್ತೇನೆ. ನೀವು ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಬೇಕಾಗತ್ತೆ. ಒಬ್ಬ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ, ಕಾರ್ಯಾವಧಿಯಲ್ಲಿ ಆದಂಥ ಈ ಹಗರಣ ಏನಿದೆ, ಹಗರಣ ಅಂತ ನಾನು ಈಗಲೇ ಹೇಳೋದಿಲ್ಲ, ಈ ಏನು ನೀವು ಯೋಜನೆಯನ್ನು ಕೈಗೊಂಡಿದ್ದೀರಿ ಅದರ ಬಗ್ಗೆ ನಮಗೆ ಸ್ಪಷ್ಟತೆಯನ್ನು ಕೊಡಿ, ಪಾರದರ್ಶಕವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ಎತ್ತಿದ್ದೇವೆ ಅಂತ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ವಿಕಾಸ್ ಸಿಂಗ್ ಕೇಳಿದ್ದಾರೆ. ಈಗ ವಿಷಯಕ್ಕೆ ಬರೋಣ. ಅಲ್ಲ ಸ್ವಾಮಿ, ಈತ ಗೌತಮ್ ಅದಾನಿ ವಿರುದ್ಧ ಈತ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಕತ್ತಿ ಮಸದಷ್ಟು ಬಹುಶಃ ಯಾರೂ ವಿಮರ್ಶಿಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿದು ತ್ರಿಪಾತ್ರ, ಕಪಿಲ್ ಸಿಬಲ್ದು ತ್ರಿಪಾತ್ರ. ಹೇಗೆ ತ್ರಿಪಾತ್ರ? ಈತ ಸಮಾಜವಾದಿ ಪಕ್ಷದಲ್ಲಿ ರಾಜ್ಯಸಭಾ ಸದಸ್ಯ, ಅದಾದ ಮೇಲೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ವಕೀಲ, ಜೊತೆಗೆ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿದ್ದರು, ಜೊತೆಗೆ ಯೂಟ್ಯೂಬ್ ಚಾನಲ್ ಓನರ್. ಈ ರೀತಿ ಬಹುಮುಖ ಪ್ರತಿಭೆ ಇತ್ತು. ಇಲ್ಲಿ ಬಂದು ವಾದ ಮಂಡನೆಯನ್ನು ಮಾಡ್ತಾರೆ ಇವರು, ಅಭಿಷೇಕ್ ಮನು ಸಿಂಘ್ವಿ ಅವರೆಲ್ಲ ವಾದ ಮಂಡನೆಯನ್ನು ಮಾಡ್ತಾರೆ. ಹೊರಗೆ ಹೋಗಿ ರಾಜ್ಯಸಭಾ ಸದಸ್ಯರಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಮತ್ತೊಂದು ಕಡೆ ಹೋಗಿ ಪತ್ರಕರ್ತರಾಗಿ ಆ್ಯಂಕರ್ ಕೆಲಸವನ್ನು ಮಾಡ್ತಾರೆ. ಯಾವುದನ್ನು ನಿಷ್ಠೆಯಿಂದ ಮಾಡಲಾರದೆ, ದಕ್ಷತೆಯಿಂದ ಮಾಡಲಾರದೆ ನಮ್ಮಂಥವ್ರ ಕಡೆ ಕ್ಯಾಕರಿಸಿ ಉಗ್ಗಿಸ್ಕೋತಾ ಇದ್ದಾರೆ. ಇಂಥ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯತೆ ಕಪಿಲ್ ಸಿಬಲ್ಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಅಂದರೆ ಈತ 2014ರಲ್ಲಿ ತಾನು ರಾಜ್ಯಸಭಾ ಸದಸ್ಯನಾಗಬೇಕಾದ ಸಂದರ್ಭದಲ್ಲಿ ಅಫಿಡೇವಿಟನ್ನು ಕೊಡ್ತಾರೆ. ಆವಾಗ ಇವರು ಡಿಕ್ಲೇರ್ ಮಾಡಿಕೊಂಡಿರುವಂಥ ಇವರ ಆಸ್ತಿ ಎಷ್ಟು ಅಂತ ನೀವು ಕೇಳಬೇಕು. 1447 ಕೋಟಿ ರೂಪಾಯಿಗಳು, 74,47,062 ರೂಪಾಯಿ, ಸುಮಾರು 1,500 ಕೋಟಿ ಅಂದ್ಕೊಳ್ಳಿ. ಯಾವತ್ತಿಗೆ 2014ರಲ್ಲಿ ಇವ್ರು ಘೋಷಣೆ ಮಾಡಿಕೊಂಡ್ರು. ಇವ್ರು ದುಡ್ಡು ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಇದು ಡಿಕ್ಲೇರ್ಡ್ ಇನ್ಕಮ್ಮು, ಇದಕ್ಕೆ ಅವರು ಟ್ಯಾಕ್ಸನ್ನು ಕಟ್ಟಿರ್ತಾರೆ. ಅದ್ರ ಬಗ್ಗೆ ನಮ್ದು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲವೇ ಇಲ್ಲ. ಅದು ಈಗ ಡಬಲ್ ಆಗಿರುತ್ತೆ. ಸ್ವಾಭಾವಿಕವಾಗಿ ದಿಲ್ಲಿ ಅಂತ ಊರಲ್ಲಿ ಈ ರೀತಿ ಆಸ್ತಿಗಳನ್ನು ಮಾಡಿದಾಗ ಅದರ ಮೊತ್ತ ಹೇಗೆ ದುಪ್ಪಟ್ಟಾಗಿರುತ್ತೆ ಅಂತ ನಾನು ತಮ್ಗೆ ಹೇಳಬೇಕಾಗಿಲ್ಲ. ಸ್ವತಃ ತಾನೇ ಒಂದು 50 ಕೋಟಿ ರೂಪಾಯಿ ಎತ್ತಿ ಕೊಡಬಹುದಾದಂಥ ಸಾಮರ್ಥ್ಯ ಇರೋ ವ್ಯಕ್ತಿ ಕಂಡ ಕಕ್ಷೆದಾರರ ಬಳಿ ಹೋಗಿ ದುಡ್ಡು ಕೇಳಬೇಕಾದಂಥ ಅಗತ್ಯ ಏನಿದೆ ಅನ್ನೋದು ಮೊದಲೇ ಪ್ರಶ್ನೆ. ಆಮೇಲೆ ಕಪಿಲ್ ಸಿಬಲ್ ಹೇಳ್ತಾರೆ, ನಂದು 52 ವರ್ಷದ ವೃತ್ತಿ ಜೀವನ, ನಾನು ಇವರೆಲ್ಲರಿಗೂ ಸ್ನೇಹಿತನಾಗಿದ್ದೀನಿ, ಹೀಗಾಗಿ ನಾನು ಫೋನ್ ಮಾಡಿದ ತಕ್ಷಣ ದುಡ್ಡನ್ನು ಕೊಟ್ಟರು. ಗೌತಮ್ ಅದಾನಿ ಒಂದು ಮಾತನ್ನು ಕೇಳಿದ್ರು, ನನಗೆ 5 ಕೋಟಿ ಕೊಟ್ಟಿರ್ತೀನಿ, ಮತ್ತೇನಾದರೂ ಬೇಕಾದರೂ ಕೇಳು ಅಂದರು ಅಂತ. ಯಾವುದೇ ಒಬ್ಬ ವ್ಯಾಪಾರಿ, ಯಾವುದೇ ಒಬ್ಬ ಉದ್ಯೋಗಪತಿ ಸುಮ್ಮನೆ ಯಾರಿಗೂ ದುಡ್ಡು ಕೊಟ್ಬಿಡೋದಿಲ್ಲ. ನಾಳೆ ಕಪಿಲ್ ಸಿಬಲ್ ನನಗೆ ಸಹಾಯ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ದುಡ್ಡು ಕೊಟ್ಟಿರ್ತಾರೆ. ನಾಳೆ ಯಾವುದೋ ಪ್ರಕರಣದಲ್ಲಿ ಅವರ ವಿರುದ್ಧ ವಾದ ಮಾಡಬೇಕಾದ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಸ್ವಲ್ಪ ಎಚ್ಚರದಿಂದಿರಿ ಅಂತ ಹೇಳಿಬಿಟ್ರೆ ಕಪಿಲ್ ಸಿಬಲ್ ಸ್ಥಿತಿ ಹೇಗಿರುತ್ತೆ? ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ಆಸ್ತಿ ಎಷ್ಟು ಅಂತ ಕೇಳಬೇಕು. 2014ರಲ್ಲಿ ಅವರು ಘೋಷಿಸಿಕೊಂಡಿರುವ ಆಸ್ತಿ 650 ಕೋಟಿ ಚಿಲ್ಲರೆ ದುಡ್ಡು, ಎಷ್ಟೋ ಲಕ್ಷ ರೂಪಾಯಿಗಳಿದೆ. ಅದು ಕೂಡ 13,300 1,400 ಕೋಟಿ ಆಗಿರುತ್ತೆ. ಈಗ ಇವರೆಲ್ಲರೂ ಕೂಡ ವಕೀಲರು ಅನ್ನುವುದಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳಾಗಿ ಹೊರಹೊಮ್ಮಿದಂಥ ವ್ಯಕ್ತಿಗಳು ಮತ್ತು ತಮ್ಮ ವಶೀಲಿಬಾಜಿಯನ್ನು ಬಳಸಿಕೊಂಡು ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕಿ ಕಂಡವರಿಗೆ ಜಾಮೀನು ಕೊಡಿಸಿದಂಥ ವ್ಯಕ್ತಿಗಳಿವರು. ಇಂಥವರು ಈಗ ವಕೀಲರಿಗೆ ಸಹಾಯ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದು ಕೂಡ ವಿವಾದ ಆಗಿದೆ. ಅದು ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆಯಾಗಿ ನಿಂತಿರುವಂಥದ್ದು. ವಿಕಾಸ್ ಸಿಂಗ್ ಯಾವ ರೀತಿ ತಮ್ಮ ಮೊದಲ ಸಭೆಯಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ, ಮುಂದೆ ಏನಾಗ್ತದೆ ಅದು ಬೇರೆ ವಿಚಾರ. ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಆಯುಷ್ಮಾನ್ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆಯ ಅವಕಾಶ ಇದೆ.
ಒಂದು ಸಲ ಅದನ್ನು ಗ್ರೂಪ್ ಇನ್ಶೂರೆನ್ಸ್ ಮಾಡಿ ಇಷ್ಟೆಲ್ಲ ಜನರಿಗೆ ಕೊಡಿಸ್ಬಿಡ್ಬೋದು. ನಿಜವಾಗ್ಲೂ ಅಗತ್ಯ ಇದೆ ಅವ್ರಿಗೆ ಅಂತಂದರೆ ಸರ್ಕಾರದ್ದೇ ಸ್ಕೀಮ್ಗಳಿದ್ದಾವೆ, ಅದನ್ನೇ ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ಕೋಬೋದಿತ್ತು. ಇವ್ರು ಕಂಡವ್ರ ಹತ್ರ ದುಡ್ಡು ಕೇಳಿಕೊಂಡು ಭ್ರಷ್ಟರಾಗುವುದಕ್ಕಿಂತ ಆ ರೀತಿಯ ಕೆಲಸ ಮಾಡಿದರೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಎಲ್ಲ ಉಳಿದಿರೋದು. ವ್ಯಕ್ತಿತ್ವಕ್ಕಿಂತ ದೊಡ್ಡದು ಜೀವನದಲ್ಲಿ ಯಾವುದಿದೆ ಸ್ವಾಮಿ? ಅದೇ ಹೊರಟು ಹೋಗ್ಬಿಟ್ರೆ ಮಾತಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಅರ್ಹತೆಯೂ ಇರೋದಿಲ್ಲ ಮತ್ತು ಮುಖಾನೂ ಇರೋದಿಲ್ಲ. ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.